SRP ಪೊಲೀಸ್ ಕಾನ್ಸ್ಟೇಬಲಲ್ಲಿ ಮಾನಸಿಕ ಸಾಮರ್ಥ್ಯ ಮೇಲೆ ಬಂದಂಥ ಕ್ವಶನ್ನ ನಿಮಗೆ ಸಾಲ್ವ್ ಮಾಡೋಣ. ಮೊದಲನೇದಾಗಿ ಸಮಯದ ಕೊರತೆಯಿಂದ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇವತ್ತಿಂದ ನಾನು ವಿಡಿಯೋ ಮಾಡಲಿಕ್ಕೆ ಆರಂಭ ಮಾಡುತ್ತಿದ್ದೇನೆ. ಸೊ ನನ್ನ ಇದು ಸಣ್ಣ ಪ್ರಯತ್ನ ಅಂತ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಸೀರಿಯಲಾಗಿ ಯಾವ ಕ್ವಶನ್ನ ಎದರ ಮೇಲೆ ಯಾವ ಚಾಪ್ಟರ್ ಮೇಲೆ ಕೇಳಿದ್ದಾರಾ ಅಂತ ನೋಡ್ಕೊತಾ ಬರೋಕ್ಕಿಂತ ಮೊದಲು PCಗೆ ಮಿನಿಮಮ್ 75ಇಂದ 80 ಮಾರ್ಕ್ಸ್ ತೆಗೆದ್ರೆ ನಿಮ್ಮದು ಲಿಸ್ಟ್ನಲ್ಲಿ ಹೆಸರು ಬರ್ತದೆ. ಮೊದಲನೇದಾಗಿ ಪ್ರತಿಯೊಂದು ಎಕ್ಸಾಮಲ್ಲಿ ನೀವು ಹೋಗಿ ಬೇಕಾದರೆ ಕ್ವಶನ್ ಪೇಪರನ್ನು ನೋಡಿರಿ. ಮಿನಿಮಮ್ ಮೆಂಟಾಲಿಟಿ ಅಂತ ಸಬ್ಜೆಕ್ಟ್ ಮೇಲೆ ಮಿನಿಮಮ್ ನಾನು ಹೇಳುತ್ತಿರೋದು 10 ಕ್ವಶನ್ನ ಇದ್ದೇ ಇರ್ತವೆ. ಇವು ಕೇಳಿ ಬೇಕಾದ್ರೆ ನಿಮ್ಮ ಫ್ರೆಂಡ್ಸನ್ನ ಇಲ್ಲ ಯಾರನ್ನ ಕೇಳಿ ನಮ್ಮದು 1 ಮಾರ್ಕ್ಸಿಂದ ಹೋಗಿದೆ, ನಮ್ದು 2 ಮಾರ್ಕ್ಸಿಂದ ಹೋಗಿದೆ. ಯಾಕೆ ಹೋಗಿದೆ ಅಂದರೆ ಅವ್ರಿಗೆ ಮೆಂಟಾಲಿಟಿ ಸಬ್ಜೆಕ್ಟ್ ಅಂದರೆ ಕಠಿಣ ಅಂತ ಅನ್ಕೊಂಡಿರ್ತಾರೆ. ಸೊ ನೀವು ಎಲ್ಲಿ ಮೆಂಟಾಲಿಟಿ ಸಬ್ಜೆಕ್ಟನ್ನು ನೀವು ಎಲ್ಲಿ ಟಚ್ ಮಾಡ್ತೀವ ನಿಮಗೆ ಸ್ಕೋರ್ ಆಗುವಂಥ ಸಬ್ಜೆಕ್ಟು ಅವೇನು ಅಂಥ ಬರೀ ಏನು ಇರೋಲ್ಲ. ಬಟ್ ಏನು ನೀವು 10th ಲೆವೆಲ್ ಮ್ಯಾಥಮೆಟಿಕ್ಸ್ ಬಿಡಿಸುವಂಥದ್ದು ಒಂದು ನಾಲೆಜ್ ಇದ್ದರೆ ಅಪ್ ಟು KS ವರೆಗೂ ನೀವು ಬಿಡಿಸಬಹುದು. ಸೊ ನೀವು ಯಾವುದೇ ಒಂದು ವಿಷಯನ ಕಠಿಣ ಅಂತ ಅಂದ್ಕೊಂಡ್ರೆ ಕಠಿಣ ಆಗ್ತದೆ. ಬಟ್ ಯಾವಾಗ ಕಠಿಣ ಇದ್ದರೂ ಸಹ ಅದನ್ನು ನೀವು ಸರಳ ಅಂತ ಅನ್ಕೋತಿರಲ್ಲ. ಸೊ ನಿಮ್ಮದು 50% ಏನಾಗ್ತದೆ ಆ ಲೆಕ್ಕವನ್ನು ನೀವು ಬಿಡಿಸಿದಂಗೆ ಆಗ್ತದೆ. ಸೊ ಇರಲಿ, ಇವತ್ತು ಎಕ್ಸಾಮಿಗೆ ಬಂದಂಥ ಯಾವ ಕ್ವಶನ್ನ ನೋಡೋಣ. ಮೊದಲನೇದಾಗಿ ಒಂದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯು 1800ರಿಂದ 2016ಕ್ಕೆ ಏರುತ್ತಿದೆ. ಹಾಗಾದರೆ ದಾಖಲಾತಿಯಲ್ಲಿ ಎಷ್ಟು ಪರ್ಸೆಂಟ್ ಏರಿಕೆ ಆಗಿದೆ ಅಂತ ಒಂದೇ ಕ್ವಶನ್. ಹಾಗಾದರೆ ಎಷ್ಟು ಪರ್ಸೆಂಟ್ ದಾಖಲಾತಿ ಹೆಚ್ಚಿಗೆ ಆಗಿದೆ ಅನ್ನೋದು ನೋಡೋಣ. ಮೊದಲನೇದಾಗಿ ಏನಾಗ್ತದೆ ಅಂದರೆ ಎಷ್ಟದ ಫಸ್ಟ್ ಸ್ಟಾರ್ಟಿಂಗ್ 1800 ಅಂದರೆ 1800 ಎಷ್ಟು ದಾಖಲೆ ಹೆಚ್ಚಿಗೆ ಆಗತ್ತದೆ 2016. ಹಾಗಾದರೆ 1800ಕ್ಕೆ ಎಷ್ಟು ಜಾಸ್ತಿ ಅದ? 1800ಕ್ಕೆ ಎಷ್ಟು ಜಾಸ್ತಿ ಅದ ಅಂದರೆ 2016 1800ಕ್ಕೆ ಎಷ್ಟು ಆಗ್ತದೆ 216 ಜಾಸ್ತಿ ಆಗ್ತದೆ. ಇದಕ್ಕಿಂತ ಎಷ್ಟು ದಾಖಲೆ ಜಾಸ್ತಿ ಆಗತ್ತದೆ 216 ಜಾಸ್ತಿ ಆಗತ್ತದೆ. ಹಾಗಾದರೆ 100ಕ್ಕೆ ಎಷ್ಟು ಪರ್ಸೆಂಟೇಜ್ ಆಗ್ತದ? ಶೇಕಡಾವಾರು ಅಂದರೆ ಪರ್ಸೆಂಟೇಜ್. 100ಕ್ಕೆ ಎಷ್ಟು ಪರ್ಸೆಂಟೇಜ್? ಸೊ 100 ಬಗ್ಗೆ ಕ್ವಶನ್. ಈಗ ಕ್ವಶನ್ ಮಾರ್ಕ್ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಓಕೆ, ಈಗ ಕ್ವಶನ್ ಮಾರ್ಕ್ ವ್ಯಾಲ್ಯೂ ಎಲ್ಲಿದೆ ಕೆಳಗಡೆ ಇದೆ, ಅದು ವ್ಯಾಲ್ಯೂ ಬಂದು ಕೆಳಗಡೆ ಬರ್ಬೋದು 1800. ಓಕೆ, ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇವನು ಮೇಲ್ಗಡೆ ಬರ್ಬೋದು 216 × 100. ಸೊ ಇವೆರಡು ಕೂಲಿ ಕ್ಯಾನ್ಸಲ್ ಆಗುತ್ತೆ. ಈಗ ಇದರಲ್ಲೇ ಭಾಗಾಕಾರ ಹೋಗ್ತಿದ್ದೇವೆ ಇಲ್ಲೋ ನೋಡ್ಬೋದು. 18 ಒಂದೇ 18 ಒಂದೇ. ಸೊ ಹೋಯ್ತು. ಎಷ್ಟು ಹೋಯ್ತು? 3 ಹೋಯ್ತು. 36 18 2 36. ಸೊ ಎಷ್ಟು ಪರ್ಸೆಂಟೇಜ್ ಅಂದರೆ 12% ಏನಾಗ್ತದೆ ಏರಿಕೆ ಆಗದ ಮೂಲ ದಾಖಲಾತಿಯಿಂದ ಎಷ್ಟಾಗ್ತದೆ 12% ಏರಿಕೆ ಆಗತ್ತದೆ. ಸೊ ನಿಮ್ಮ ಆನ್ಸರು 12. ಯಾರಿಗೆ ಹಾಕಿದ್ರೆ ನೋಡಿ 12 ನಿಮ್ಮ ಆನ್ಸರ್ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವ ಥರ ಅಂದರೆ ಒಂದು ಕ್ರಿಕೆಟ್ ತಂಡದಲ್ಲಿ ಒಂದು ಕ್ರಿಕೆಟ್ ತರಬೇತಿ ಅಂದರೆ ಒಂದು ಕ್ರಿಕೆಟ್ ಕೋಚಿಂಗ್ ಕೊಡತ್ತಾರೆ. ಆ ಶಿಬಿರದಲ್ಲಿ ಒಂದು ಕ್ರಿಕೆಟ್ ಶಿಬಿರದಲ್ಲಿ ಎಷ್ಟು ಒಟ್ಟು ವಿದ್ಯಾರ್ಥಿಗಳು 1200 ಜನ ಅದಾರ. ಎಷ್ಟು? 1200 ಮಕ್ಕಳು ಅದಾರ. ಒಂದು ಕ್ರಿಕೆಟ್ ಶಿಬಿರಿನಲ್ಲಿ 1200 ಮಕ್ಕಳು ಅದಾರ. ಅದರಲ್ಲಿ 900 ಮಂದಿ ಏನಾದಾರ ಆಯ್ಕೆ ಆದವರು ಎಷ್ಟು ಅಂತ ಆಯ್ಕೆ ಆದವರು 900 ಜನ ಅಂದರೆ 900 ಮಕ್ಕಳು. ಸೊ ಹಾಗಾದರೆ ನಾವು ಏನು ಕೇಳತ್ತಾನಂದ್ರೆ ಆಯ್ಕೆ ಆಗದ ನೋಡಿ ಆಯ್ಕೆ ಆಗದ ಮತ್ತು ಒಟ್ಟು ಮಕ್ಕಳ ಅನುಪಾತ ಅಂತ ಕೇಳತ್ತೆ. ಸೊ ನಾವು ಇಲ್ಲಿ ಯಾವ ಥರ ಬಿಡಿಸ್ಬೇಕಂದ್ರೆ ಒಟ್ಟು ಎಷ್ಟು 1200. ಓಕೆ, ಗುಡ್. ನೆಕ್ಸ್ಟ್ ಆಯ್ಕೆ ಆದವರು 1200ರಲ್ಲಿ 900 ಮಕ್ಕಳು ಏನಾಗತ್ತಾರೆ ಆಯ್ಕೆ ಕೊಂಡಾರ. ಒಂದು ಶಿಬಿರ ನಡೆದಂತ ತಿಳ್ಕೊರಿ. ಆ ಶಿಬಿರದಲ್ಲಿ ಟೋಟಲ್ ಎಷ್ಟು ಜನ ಅದಾರ ಅಂದ್ರೆ 1200 ಜನ ಅದಾರ. ಆ 1200ರಲ್ಲಿ 900 ಮಕ್ಕಳು ಏನಾಗತ್ತಾರೆ ಆಯ್ಕೆ ಆಗ್ಯಾರ. ಸೊ ಇನ್ನು ಉಳಿದವ್ರು ಎಷ್ಟು 900 ಜನ ಅಂದರೆ 1200 ಮೈನಸ್ 900 ಕಳೆದ್ರೆ ಎಷ್ಟು ಹೋಯ್ತು 300 ಜನ ಏನಾಗ್ತಾರೆ 300 ಜನ ಆಯ್ಕೆ ಆಗದೇ ಇರುವ ಸಂಖ್ಯೆ. ಅಂದರೆ 300 ಜನ ಅನ್ನೋದಕ್ಕಿಂತ ಮಕ್ಕಳು 300 ಮಕ್ಕಳು ಏನಾಗ್ತಾರೆ ಆಯ್ಕೆ ಆಗದೇ ಇರುವವರು 300 ಜನ. ಹಾಗಾದ್ರೆ ಕ್ವಶನ್ ಏನು ಕೇಳಿದಾರೆ ಅಂದ್ರೆ
ಆಯ್ಕೆ ಆಗದ ಅಂದ್ರೆ ಆಯ್ಕೆ ಆಗದ ಎಷ್ಟು ಜನ ಅದರ ಮಕ್ಕಳು 300 ಜನ. ಅನುಪಾತ ಇದು ಈ ಸಿಂಬಲ್ ನ ಅನುಪಾತ ಅಂತೇಳಿ. ಅನುಪಾತ ಒಟ್ಟು ಮಕ್ಕಳ ಅನುಪಾತ ಎಷ್ಟು? ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟದ? 12. ಸೊ ಇವರ ನಡುವಿನ ಅನುಪಾತ ಎಷ್ಟು ಅಂತ ಕೇಳಕತ್ತಾರೆ. ಸೊ ಇಲ್ಲಿ ನೋಡಿ, ಇವೆರಡು ಪೂಜೆ ಹೋಗ್ತದೆ. ಸೊ ಈಗ ಇದರಲ್ಲಿ ಒಂದೇ ಬಗೆಯಲ್ಲಿ ಹೋಗ್ಬೇಕು, ಇದು ಒಂದೇ ಬಗೆಯಲ್ಲಿ ಹೋಗ್ಬೇಕು, ಇದು ಒಂದೇ ಬಗೆಯಲ್ಲಿ ಭಾಗಾಕಾರ ಹೋಗ್ಬೇಕು. ಸೊ 3 ಒಂದೇ 3 4. ಸೊ ನಿಮ್ಮ ಅನುಪಾತ ಏನಾಗ್ತದೆ? 1:4 ಅಂತ ಆಪ್ಷನ್ ಇದೆ. ಸೊ 1:4. ಆಪ್ಷನ್ ಎ ಏನಂತ ಕೊಟ್ಟಿದ್ದಾರೆ ಅಂದ್ರೆ 4:1, ಬಿ 1:4, 300:1200, 1200:300. ಸೊ ಈ ಟೈಪ್ ಇದ್ದಾಗ ನಿಮ್ಮ ಆನ್ಸರ್ ಏನಾಗ್ತದೆ? 1:4. 1 ಏನಿದೆ ಇಲ್ಲದ. ಸೊ 1:4 ಅಂತ ಹಾಕ್ಬೇಕಾಗ್ತದೆ. ಯಾಕಂದ್ರೆ ಮೊದಲು ಏನು ಕೇಳಿದ್ರೆ ಆಯ್ಕೆ ಆಗದ ಸಂಖ್ಯೆ ಮಕ್ಕಳ ಸಂಖ್ಯೆ ಎಷ್ಟೈತೆ ಅಂದ್ರೆ 300, ಆಮೇಲೆ ಟೋಟಲ್ ಎಷ್ಟು. ಸೊ ಹೀಗಾಗಿ ಏನಾಗ್ತದೆ? 1:4. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಂಗ್ಲೆಂಡ್ ಎಂಬ ಪದವನ್ನ ENGLAND ಅನ್ನುವ ಒಂದು ಪದವನ್ನ ಏನು ಬರೀತಾರೆ ಅಂದ್ರೆ 1 2 3 4 5 2 6 ಅನ್ನ ಬರೆದ್ರು. ನೆಕ್ಸ್ಟ್ ಫ್ರಾನ್ಸ್ ಎಂಬ ಪದವನ್ನ ಯಾವ ತರ ಮಾಡಿದ್ರು ಅಂದ್ರೆ 7 8 5 2 9. ಹಾಗಾದ್ರೆ ಗ್ರೀಸ್ ಎಂಬ ಪದವನ್ನ ಯಾವ ತರ ಬರೀತೀವಿ ಅಂತ ಕ್ವಶನ್ ಕೇಳ್ಯಾರ. ಇಲ್ಲಿ ನೋಡಿ, ಈ ಕ 1, ಎನ್ ಕ 2, ಜಿ ಕ 3, ಎಲ್ ಕ 4, ಎ ಕ 5, ಎನ್ ಕ 2, ಡಿ ಕ 6. ಸೊ ಹಾಗೆ ಜಿ ಗೆ ಎಷ್ಟು ಬರೀತೀರಿ? ಜಿ 3. ಓಕೆ, ಜಿ ಅಂದ್ರೆ ಏನು? 3. ಆರ್ ಏನೈತಿ ನೋಡಿ, ಆರ್ ಇಲ್ಲ ಎರಡನೇ ಆರ್ ಕ 8. ಈಗೆ ಏನೈತಿ ನೋಡಿ, ಈಗೆ ಎಷ್ಟೈತಿ ಇದು? ಈಗೆ 1 ಅದ. ಸೊ 1. ಆಮೇಲೆ ಸಿ ಗೆ ಎಷ್ಟದ ನೋಡಿ, ಸಿ ಕ 9 ಅದ, 9. ಆಮೇಲೆ ಈಗೆ ಏನದ? 1 ಅದ. ಸೊ 1 3 8 1 1 9 1. ನಿಮ್ಮ ಗ್ರೀಸ್ ಎಂಬ ಪದವನ್ನ ಈ ತರ ಬರೀಬಹುದು. ಸೊ ನಿಮ್ಮ ಆನ್ಸರ್ 381191. ಸೊ ನಿಮ್ಮ ಆನ್ಸರ್ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ತರ ಇನ್ನೊಂದು ಪ್ರಾಬ್ಲಮ್ ಕೇಳಿದ್ದಾರೆ ನೋಡಿ. ಇಲ್ಲಿ ನಂಬರ್ ಸೀರೀಸ್ ಮೇಲೆ, ಇದು ನಂಬರ್ ಸೀರೀಸ್ ಮೇಲೆ ಯಾವ ತರ ಕೇಳಿದ್ದಾರೆ ನೋಡಿ. ಇಲ್ಲಿ ಒಂದು ಸರ್ಕಲ್ ಕೊಟ್ಟಿದ್ದಾರೆ. ಒಂದು ಸರ್ಕಲ್ದಲ್ಲಿ 594, ಈ ಕಡೆ ಭಾಗ ಬಲಭಾಗದಲ್ಲಿ 198, ಈ ಬಲಭಾಗದಲ್ಲಿ 66 ಕ್ವಶನ್ ಮಾರ್ಕ್ ಅನ್ನ ಇಟ್ಟರು. ಈ ತರ ನೋಡಿ, ಇದನ್ನು ಕೊಟ್ಟಾಗ ಈ ಟೈಪ್ ಕೊಟ್ಟಾಗ ಸ್ಕ್ವೇರ್ ಅಲ್ಲಿ ಇರ್ಬೋದು, ಇಲ್ಲ ಕ್ಯೂಬರ್ ಇರ್ಬೋದು, ಇಲ್ಲ ಭಾಗಾಕಾರ ಮಾಡಿರ್ತಾರೆ, ಇಲ್ಲ ಗುಣಾಕಾರ ಮಾಡಿರ್ತಾರೆ ಅಂತ ತಿಳ್ಕೊಬೇಕಾಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಮೇಲೆ ಡಿಪೆಂಡ್ ಆಗ್ತದೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, 594 ಡಿವೈಡೆಡ್ ಬೈ 3 ಮಾಡಿದ್ದಾರೆ, ಅಂದ್ರೆ ಭಾಗಾಕಾರ 3 ಮಾಡಿದ್ದಾರೆ. 3 ಒಂದೇ 3 ಒಂದೇ. ಸೊ 2 ಉಳಿತು 29, 3 9 27, 2 ಉಳಿತು 3 8 24. ಸೊ 594 ನಾವು 594 ಎಷ್ಟರಲ್ಲೇ ಭಾಗಾಕಾರ ಮಾಡಿದ್ದಾರೆ? 3 ಭಾಗಾಕಾರ ಮಾಡಿದರೆ ಎಷ್ಟಾಯ್ತು ಆನ್ಸರ್? 198. ಸೊ ಹಂಗ 66 ನಾವು 3 ಭಾಗಾಕಾರ ಮಾಡಿದರೆ ಎಷ್ಟಾಗ್ತದೆ ಅಂದ್ರೆ 3 ಒಂದೇ 3 2 3 2. ಸೊ ನಿಮ್ಮ ಆನ್ಸರ್ ಏನಾಗ್ತದೆ? 22. ಸೊ 22 ಅನ್ನೋದು ನಿಮ್ಮ ಆನ್ಸರ್ ಕರೆಕ್ಟ್ ಆಗ್ತದೆ. ಈ ಟೈಪ್ ಹೊಸದಾಗಿ ಕೇಳಿದಾರೆ. ಇಲ್ಲಿಕಂದ್ರೆ ಮೊದಲು ಯಾವ ತರ ಅಂದ್ರೆ ನಂಬರ್ ಈ ಟೈಪ್ ಕೇಳ್ತಿದ್ರು ಸೀರೀಸ್ ಮೇಲೆ 1 4 9 27. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಬರೋದು ಯಾವುದು? 1 ವರ್ಗ 2 ವರ್ಗ 3 ವರ್ಗ 4 ವರ್ಗ, ಸಾರಿ 2 ವರ್ಗ 3 ವರ್ಗ 4 ವರ್ಗ 36. ಸೊ 5 ವರ್ಗ ಯಾವುದು? 5 ವರ್ಗ 25. ಸೊ 1 ವರ್ಗ 2 ವರ್ಗ 3 ವರ್ಗ 4. ನೆಕ್ಸ್ಟ್ ಬರೋದು 5 ವರ್ಗ. ಈ ಟೈಪ್ ಕೇಳ್ತಿರ್ತಾರೆ. ಸೊ ನೋಡ್ಕೋರಿ ಇವನ್ನೆಲ್ಲ ನಂಬರ್ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಮೋಸ್ಟ್ ಒಂದು ಕ್ವಶನ್ ಎಲ್ಲ ಇದ್ದೇ ಇರ್ತದೆ ನಂಬರ್ ಸೀರೀಸ್ ಮ್ಯಾಗ. ಸೊ ನಂಬರ್ ಸೀರೀಸ್ ಅನ್ನ ನೀವು ನೋಡ್ರಿ. ನೆಕ್ಸ್ಟ್ ಇಲ್ಲೊಂದು ಕೊಟ್ಟಾರ x √100. ಓಕೆ,
x is equal to root of 100. ಹಾಗಾದ್ರೆ a cube x cube plus a square divided by x ಅಂದರೆ ಎಷ್ಟಾಗ್ತದೆ ನೋಡಿ ಇಲ್ಲಿ x is equal to root 100. ಓಕೆ a cube x cube plus x square is equal to divided by x ಅಂದ್ರೆ ಎಷ್ಟು ಇದ್ರ ಬೆಲೆ ಅಂತ ಕೇಳ್ಯಾರ. ಇಲ್ಲಿ ಎಲ್ಲರೂ ಇದು ಸ್ಕ್ವೇರ್ ನೋಡ್ಬಿಟ್ರೆ ಏನು ರೂಟ್ ನೋಡ್ಬಿಟ್ರೆ ಏನಂತ ತಿಳ್ಕೊಂಡ್ಬಿಡ್ತಾರೆ, ಹೆದರಿ ಬಿಡ್ತಾರೆ. ಸೊ ಇಲ್ಲಿ ನಿಮ್ಗೆ ವರ್ಗ ಮತ್ತು ಗಣಗಳು ಬಂದ್ರೆ ಸಾಕು. ಸೊ ಈಗ ನೋಡಿ ಇಲ್ಲಿ x ರೂಟ್ 100 ಅದ. ಸೊ ಇಲ್ಲಿ ನೋಡಿ ರೂಟ್ ಅದ ಬೆಲೆ ಎಷ್ಟು? 2. ಓಕೆ x ಅಂದ್ರೆ 10ರ ನಾವು 10ರ ಸ್ಕ್ವೇರ್ ಅಂತ ಈ ತರ ಬರೆದು ಕೂಡ ಇರ್ತದೆ. ಸ್ಕ್ವೇರ್ ಅಂದ್ರೆ ಈ ತರ. ಸೊ x is equal to ರೂಟ್ ನ ತೆಗೆದುಬಿಟ್ರೆ ಎಷ್ಟು ಉಳಿತು? 10ರ ಸ್ಕ್ವೇರ್ ಎಷ್ಟು? 100ರ ವರ್ಗಮೂಲ ಯಾವುದು? 10. 100ರ ಇದಕ್ಕೆ ವರ್ಗಮೂಲ. ಇದು ಫಾರ್ ಎಕ್ಸಾಂಪಲ್ ಇದು ವರ್ಗಮೂಲ 10, ಇದು ವರ್ಗಮೂಲ, ಇದು ವರ್ಗಗಳು. 100 ಅನ್ನೋದು ವರ್ಗ, 10 ಅನ್ನೋದು ವರ್ಗಮೂಲ. ಸೊ ಇಲ್ಲಿ ನಾವು 100ರ ಎಷ್ಟು? 10 ಆಗ್ತದೆ. ಸೊ a ಕ್ಯೂಬ್ s ಕ್ಯೂಬ್ ಅಂದ್ರೆ 10ನ ತುಂಬ್ಕೋರಿ, 10 ಕ್ಯೂಬ್ ಪ್ಲಸ್ 10 ಸ್ಕ್ವೇರ್ ಡಿವೈಡೆಡ್ ಬೈ x ಅಂದ್ರೆ 10. ಸೊ ಇಲ್ಲಿ ನೋಡಿ ಇಲ್ಲಿ 10ನ 3 ಸಲ ಗುಣಾಕಾರ ಮಾಡಿದ್ರೆ 1000, 10ನ 2 ಸಲ ಗುಣಾಕಾರ ಮಾಡಿದ್ರೆ 100. ಸೊ ಡಿವೈಡೆಡ್ ಬೈ 10. ಸರ್ 10ನ 3 ಸಲ ಯಾಕೆ ಮಾಡ್ಬೇಕಂದ್ರೆ ಇಲ್ಲಿ ಘಾತಾಂಕದಲ್ಲಿ 3 ಅದ, ಇಲ್ಲಿ ಸ್ಕ್ವೇರ್ ಅದ. ಸ್ಕ್ವೇರ್ ಅಂದ್ರೆ 2, ಘನ ಅಂದ್ರೆ 3. 10ರ ಘನ ಎಷ್ಟು? 1000, 10ರ ಸ್ಕ್ವೇರ್ 100. ಸೊ ಈಗ ಎರಡನ್ನ ಕೂಡಿಸಿ 1000 ಪ್ಲಸ್ 100 1100 ಆಗ್ತದೆ. ನೆಕ್ಸ್ಟ್ ಬುಡಕ್ಕೆ ಏನದ? 10 ಆಗ್ತದೆ. ಡಿವೈಡೆಡ್ ಬೈ ಮಾಡಿ 10 ಈ ಪೂಜಿ ಹೋಯ್ತು. ಎಷ್ಟಾಯ್ತು? 110. ನಿಮ್ಮ ಆನ್ಸರ್ ಎಷ್ಟಾಗ್ತದೆ? 110 ಅಂತ ಇಲ್ಲಿ ಹೇಳ್ಬೇಕಾಗ್ತದೆ. ಎಷ್ಟೋ ಜನ ಇದನ್ನ ನೋಡ್ರಿ ಹಾಗೆ ಬಿಟ್ಟು ಬಂದಿದ್ದಾರೆ, ವಿದ್ಯಾರ್ಥಿಗಳು ಹಾಗೆ ಬಿಟ್ಟು ಬಂದಾರೆ. ಸೊ ದಯಮಾಡಿ ಇಂಥ ಬಂದಾಗ 10th ಇದು 8th 9th ಸಿಲೆಬಸ್ ಇರ್ತದೆ, ಹೇಳಿರ್ತಾರೆ ಬೀಜಗಣಿತದಲ್ಲಿ. ಸೊ ನೀವು ಇದು ರೂಟ್ ತಕ್ಷಣ ಹೆದರ್ಬೇಡ, ರೂಟ್ ಬಂದ ತಕ್ಷಣ ನೀವು ಹೆದರ್ತೀರಿ. ಸೊ ಆ ಉದ್ದೇಶದಿಂದ ಹೆದರಾಕ್ ಹೋಗ್ಬೇಡ್ರಿ. ಇಲ್ಲಿ ವರ್ಗ ಮತ್ತು ವರ್ಗಮೂಲಗಳು ನಿಮ್ಮ ಒಂದು ಟ್ರಿಕ್ಸ್ ಅನ್ನ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ನೋಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ಎಷ್ಟೋ ಜನ ಇದೊಂದು ಬಾರಿ ಡಿಫ್ರೆಂಟ್ ಕೊಟ್ಟಾರ. ಇದನ್ನ ನೋಡಿ 65 ಪ್ಲಸ್ ರೂಟ್ ಸಿಂಬಲ್ ಕ್ವಶನ್ ಮಾರ್ಕ್ 83. ಸೊ ಇಲ್ಲಿ ನೋಡಿ ಯಾವ ತರ ಕೊಟ್ಟಾರ ಅಂದ್ರೆ ಇಲ್ಲಿ ಕೇಳಿ, ಈಗ ನಮಗೆ ರೂಟ್ ಅಷ್ಟೇ ಬೇಕಾಯ್ತು. ಓಕೆ ರೂಟ್ ಅಷ್ಟೇ ಬೇಕಾಯ್ತು. ಇಲ್ಲಿ ನೋಡಿ 83ನ ಈ ಕಡೆ ತುಂಬರಿ, 83ನ ಹಾಗೆ 65ನ ಈ ಕಡೆ ತುಂಬರಿ. ಸೊ 83ರಾಗ 65ನ ಕಳೆದ್ರೆ ಎಷ್ಟಾಯ್ತು ಅಂದ್ರೆ 18 ಉಳಿತು. ಸೊ ಈಗ 18ಕ್ಕೆ 18 ಬಂತು. ಅಲ್ಲಿ ಆಪ್ಷನ್ 18 ಕೊಟ್ಟಿಲ್ಲ, ಅಲ್ಲಿ ರೂಟದ ವರ್ಗಗಳು ಕೊಟ್ಟಾರ. 18ರ ವರ್ಗ ಎಷ್ಟು? 324. ಸೊ 324 ನಮ್ದು ಆನ್ಸರ್ ಹೌದು ಇಲ್ಲ ಅಂತ ಚೆಕ್ ಮಾಡೋಣ ಒಂದ್ಸಲ ನೋಡಿ. 65 ರೂಟ್ 324 ಇಸ್ ಈಕ್ವಲ್ ಟು 83. ಈ ರೂಟನ ವರ್ಗಮೂಲನ ಇದಕ್ಕೆ ಕೂಡಿಸಿದ್ರೆ 83 ಬರಬೇಕು. ಓಕೆ ಈಗ 65 ಪ್ಲಸ್ ಈಗ 18 ಹೌದಿಲ್ಲ, ವರ್ಗಮೂಲ ಎಷ್ಟು? 18. ಸೊ 5 3 8 5 13 6 1 7 ಇದು 8. ಸೊ 65 18 ಕೂಡಿಸಿದ್ರೆ 83 ಬಂತು. ನಿಮ್ಮ ಆನ್ಸರ್ ಏನಾಗ್ತದೆ? 324. ಬೇಕಾದ್ರೆ ಆಪ್ಷನ್ ಅಲ್ಲಿ ಅದ ನೋಡಿ, ಚೆಕ್ ಮಾಡ್ಕೊಳ್ಳಿ. 324. ಈ ತರನು ನಿಮಗೆ 10th ಅಥವಾ 8th 9th ಬೇಸಿಸಲ್ಲಿ ಕಲಿಸಿರ್ತಾರ ನೋಡಿ. ರೂಟ್ ಮೇಲೆ ಜಾಸ್ತಿ ಕೇಳತ್ತಾರ. ಸೊ ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಫೀಲ್ಡಿಗೆ ಹೋಗಬೇಕಾದ್ರೆ, ಎಕ್ಸಾಮಿಗೆ ಬರೀಬೇಕಾದ್ರೆ ಮೆಂಟಾಲಿಟಿ ಸಬ್ಜೆಕ್ಟ್ದಲ್ಲಿ ವರ್ಗ ಮತ್ತು ವರ್ಗಮೂಲಗಳು, ಗಣ ಮತ್ತು ಗಣಮೂಲಗಳು ನೀವು ಮಸ್ಟ್ ಆ್ಯಂಡ್ ಶುಡ್ ನಿಮ್ಗೆ ಗೊತ್ತಿರಲೇಬೇಕು. ಗಣಗಳು ಮಿನಿಮಮ್ 25 ಮಟನೂ ಗೊತ್ತಿರಬೇಕು. ಗಣಗಳು ಮಿನಿಮಮ್ 11 ಮಟನೂ ನಿಮಗೆ ಗಣ ಮತ್ತು ಗಣಮೂಲಗಳು ಗೊತ್ತಿರಲೇಬೇಕು. ಸೊ ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಬಾರಿ ಅದ ನೋಡಿ. ಇಲ್ಲಿ 9 ಕ್ಯೂಬ್ ಇಂಟು 9 ಸ್ಕ್ವೇರ್ ಇಂಟು 9 ಮೈನಸ್ 5 ಇಂಟು 9 ಸ್ಕ್ವೇರ್ ಇಂಟು 9 ಕ್ಯೂಬ್ ಇಂಟು 9 ಮೈನಸ್ ಘಾತ 1 ಇಂಟು 9 ಮೈನಸ್ ಘಾತ 4.
ಇಲ್ಲಿ ಎಷ್ಟೋ ಜನ ಇದನ್ನು ನಾವು ಫಾರ್ ಎಕ್ಸಾಂಪಲ್ ನೀವು ಬೇಸಿಕ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ 9 ತಗೋರಿ, 9 ಕೊಟ್ಟರೆ 9 ತಗೋರಿ. ಇಲ್ಲಿ 9 ಕ್ಯೂಬ್ ಅಂದ್ರೆ ಇದು ಏನು ತೊಂದರೆ ಇಲ್ಲ, 9 3 ಸಲ ಗುಣಾಕಾರ ಮಾಡಿ. ಓಕೆ ಗುಡ್. ನೆಕ್ಸ್ಟ್ ಇಲ್ಲಿ 9 ಮೈನಸ್ 3ನ ನಾವು 1 ಮೈನಸ್ 9 ಬರ್ಕೋಬಹುದಾ? ಇಲ್ಲಿ ಎಷ್ಟದ 3 ಸಲ ಅದ ಬರ್ಕೋಬಹುದಾ? ಸೊ ಹಿಂಗೂ ಮಾಡ್ಬೋದು. ಓಕೆ, ನಿಮ್ಗೆ ಅತಿ ಈಸಿಯಾಗಿ ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೇನೆ ನೋಡಿ. ಇಲ್ಲಿ ಇವು ಎಷ್ಟು ಅದಾವ? ಇವು ಪ್ಲಸ್ ಅದಾವ 3 2 5. ಓಕೆ 5 5 5 10. ಇಲ್ಲಿ ನೋಡಿ ಪ್ಲಸ್ ಇದ್ರ ಮುಂದೆ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತದೆ. 3 2 5 3 2 5 5 5 10. ಸೊ ಇಲ್ಲಿ ಮೈನಸ್ ಅಂತ ಎಷ್ಟು ಅದಾವ? ಮೈನಸ್ 5 ಮೈನಸ್ 1 ಏನಾಗ್ತದೆ? ಮೈನಸ್ ಮೈನಸ್ ಇದ್ರೆ ಕೂಡಿಸಲೇಬೇಕು. 5 1 6 6 4 10. ಇವು 10 ಇವು 10 ಎಷ್ಟಾಗ್ತದೆ ಅಂದ್ರೆ ಇವು 10 ಅಂದ್ರೆ 9 10 ಇಂಟು 9 10. ಸೊ ಇಲ್ಲಿ ಪ್ಲಸ್ ಇದು ಮೈನಸ್, ಇದು ಕ್ಯಾನ್ಸಲ್ ಆಗ್ತದೆ, ಇದು ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಯಾವ ತರ ಮಾಡ್ಬೇಕಂದ್ರೆ ನಿಮ್ಮ ಆನ್ಸರ್ ಎಷ್ಟು ಬರ್ತದೆ ನೋಡೋಣ. 9 3 ಸಲ ಗುಣಿಸಿ 9 ಇಂಟು 9 ಇಂಟು 9. ಓಕೆ, ನೆಕ್ಸ್ಟ್ 9 ಇಂಟು 9 ಇಂಟು 2 ಸಲ, ಇಲ್ಲಿ 5 ಸಲ ಮೈನಸ್. ಮೈನಸ್ನ ನಾವು ಈ ತರ ಬರ್ಕೋತೀವಿ. 1 9 1 9 ಇಂಟು 1 9 1 9 1 9 ಎಷ್ಟದು? 1 2 3 4 5 5. ನೆಕ್ಸ್ಟ್ 9 ಇಂಟು 9 9 ಇಂಟು 9 9. ನೆಕ್ಸ್ಟ್ 9 ಮೈನಸ್ 1/9 ಬರ್ಕೋತೀವಿ. ನೆಕ್ಸ್ಟ್ 9 1/9 1/9 1/9 ಇಂಟು 1/9. ಇಲ್ಲಿ ನೋಡಿ ಕರ್ತ ಹೇಗೆ ಮುಗಿತದೆ? 1 2 3 4 5 5 5 9 ಅದಾವ, ಇಲ್ಲಿ 5 9 ಹೌದಾ? ನೆಕ್ಸ್ಟ್ ಇಲ್ಲಿ ಅದಾವ 1 2 3 4 5, ಇಲ್ಲಿ 5 ಅದಾವ, ಇಲ್ಲಿ 1 2 3 4 5. ಸೊ ಈ 9ಗೆ ಈ 9 ಕ್ಯಾನ್ಸಲ್ ಅದ. ಈ ಉಳಿದಿದ್ದು ಏನದ? 1 ಅನುಪಾತ 1 ಒಂದೊಂದೇ ಒಂದೊಂದೇ. ನಿಮ್ಮ ಆನ್ಸರ್ ಏನಾಗ್ತದೆ? 1 ಅಂತ ಬರ್ತದೆ. ಇದು ನಿಮಗೆ ಬೀಜಗಣಿತದಲ್ಲಿ ಬರ್ತದೆ. ನೀವು ಡೈರೆಕ್ಟ್ ನಿಮ್ಗೆ ಕಾಮನ್ ಸೆನ್ಸ್ ಅಂತಾರೆ. ಇಲ್ಲಿ ಮೈನಸ್ ಇವು ಮೈನಸ್ ಕೂಡಿಸಿ 10 ಆಗ್ತಾವೆ, ಇವು 10 ಆಗ್ತಾವೆ. ಸೊ ನಿಮ್ಗೆ ಆನ್ಸರ್ ಎಷ್ಟು ಬರ್ತದೆ? 1 ಅಂತ ಬರ್ತದೆ. ಸೊ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬಡ್ಡಿ ಮೇಲೆ, ಸರಳ ಬಡ್ಡಿ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ ನೋಡ್ರಿ. ಆಲ್ಮೋಸ್ಟ್ ಇಲ್ಲಿವರೆಗೂ ರಿಪೀಟ್ ಆಗೇ ಇಲ್ಲ. ಆಲ್ಮೋಸ್ಟ್ PSI ಅಲ್ಲಿ ಲಾಸ್ಟ್ ಟೈಮಲ್ಲಿ 2017 ಕೇಳಿದ್ದು ಸರಳ ಬಡ್ಡಿ. ಇವಾಗ ಮತ್ತೆ ಕೇಳಿದಾರ. ಏನಂದ್ರೆ ನೀವು ಹಳೆಯ ಕ್ವಶನ್ ಪೇಪರ್ನ ಮತ್ತೆ ಪದೇ ಪದೇ ರಿವಿಷನ್ ಮಾಡಿ. ಯಾಕಂದ್ರೆ ಇಲ್ಲಿವರೆಗೂ ಸರಳ ಬಡ್ಡಿ 2017 ಮತ್ತು 18ರಲ್ಲಿ ಕೇಳಿದ್ದು, 2019ರಲ್ಲಿ ಮತ್ತೆ ಯಾವ ಸರಳ ಬಡ್ಡಿ ಮೇಲೆ ಯಾವ ಕೇಳಿದ್ದಿಲ್ಲ. ಸೊ ಮತ್ತೆ ಈ ವರ್ಷ ಮತ್ತೆ ಸರಳ ಬಡ್ಡಿಯಲ್ಲಿ ಕೇಳಿದ್ದಾರೆ. ಸೊ ಸರಳ ಬಡ್ಡಿಯನ್ನು ಕಂಡುಹಿಡಿಯಬೇಕಾದ್ರೆ ಒಂದು ಸೂತ್ರ ಇದೆ. ಇದು SI ಅಂದರೆ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR ಅಪಾನ್ 100. P ಅಂದರೆ ಪ್ರಿನ್ಸಿಪಲ್, P ಅಂದರೆ ಅಸಲು, T ಅಂದರೆ ಟೈಮ್, R ಅಂದರೆ ರೇಟ್ ಅಂದರೆ ಬಡ್ಡಿ ದರ. ನೋಡಿ ಇಲ್ಲಿ SI ಅಂದರೆ ಸಿಂಪಲ್ ಇಂಟ್ರೆಸ್ಟ್, P ಅಂದರೆ ಅಸಲು, T ಅಂದರೆ ಟೈಮ್, R ಅಂದರೆ ರೇಟ್ ಅಂದರೆ ಬಡ್ಡಿ ದರ, ವಾರ್ಷಿಕ ದರ, ವರ್ಷಕ್ಕೆ ಎಷ್ಟು ಪರ್ಸೆಂಟ್ ದರ ಅನ್ನಂಗೆ. ಸೊ ಈಗ ಒಂದು ಕ್ವಶನ್ ಕೊಟ್ಟಿದ್ದಾರೆ. 25,000 ಅಸಲಿಗೆ 25,000 ಅಸಲಿಗೆ 4% ವಾರ್ಷಿಕ ಬಡ್ಡಿ ದರದಂತೆ 2 ವರ್ಷದಲ್ಲಿ ಆಗುವ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ. ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ. P ಅಂದ್ರೆ ಎಷ್ಟು ಅಂತಂದ್ರೆ ಪ್ರಿನ್ಸಿಪಲ್ 25,000 ಅದ. ನೆಕ್ಸ್ಟ್ T ಅಂದ್ರೆ ಟೈಮ್ ಅಂದ್ರೆ 2 ವರ್ಷ ಅದ. ನೆಕ್ಸ್ಟ್ R ಅಂದ್ರೆ ರೇಟ್ ಅಂದ್ರೆ ಬಡ್ಡಿ ದರ ಎಷ್ಟದ? 4 ಅದ. ಓಕೆ, R = 4, T ಅಂದ್ರೆ 2 ವರ್ಷ, P ಅಂದ್ರೆ 25. ಈಗ ಈ ಸೂತ್ರ ಮುಖಾಂತರ ಹಾಕಿದ್ವಿ. P ಅಂದ್ರೆ ಎಷ್ಟೈತಿ? 25,000. ನೆಕ್ಸ್ಟ್ T ಅಂದ್ರೆ 2 ವರ್ಷ, R ಅಂದ್ರೆ ರೇಟ್ 4/100. ಸೊ ಈಗ ಮೊದಲ ನಾವು ಭಾಗಾಕಾರ 0ಲ್ಲೇ ಕರ್ತಾ ಹೊರಬಿಟ್ರೆ ಮುಗಿತು ಕತಿ. 25 2 50 54 58 4 ಮಾಡ್ರೆ 200. ಸೊ 200 ಈಗ ಕೂಡಿ ಹೋದ್ರೆ ಸೊ ನಿಮ್ಮ ವಾರ್ಷಿಕ ಬಡ್ಡಿ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗ್ತದೆ? ಸರಳ ಬಡ್ಡಿ ವಾರ್ಷಿಕ 2 ವರ್ಷಕ್ಕೆ 2,000 ರೂಪಾಯಿ ಆಗ್ತದೆ. ಏನು 2,000 ರೂಪಾಯಿ ಆಗ್ತದೆ ಅಂತ ಇಲ್ಲಿ ಹೇಳ್ಬೇಕಾಗ್ತದೆ. ನೆಕ್ಸ್ಟ್ ಇಲ್ಲೊಂದು ಅವಿಭಾಜ್ಯ ಸಂಖ್ಯೆಯ ಮೇಲೆ ಒಂದು ಲೆಕ್ಕನ ಕೊಟ್ಟಿದ್ದಾರೆ. ಯಾವ ತರ ನೋಡೋಣ. ಅದು ಭಾಳ ಅವಿಭಾಜ್ಯ ನಂಬರ್ ಸೀರೀಸ್ ಮೇಲೆ ಅವಿಭಾಜ್ಯ ಸಂಖ್ಯೆ ಮೇಲೆ ಒಂದು ಫಿಕ್ಸ್ ಕ್ವಶನ್ ಇರ್ತದೆ.
ನೆನಪಿರಲಿ, ನಂಬರ್ ಸೀರೀಸ್ನು ಕೊಡಬಹುದು. ಇಲ್ಲಿ ಏನು ಕೊಟ್ಟಾರ ಅಂದ್ರೆ ಮೊದಲ ಕ್ವಶನ್ ಓದೋಣ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. ಅವಿಭಾಜ್ಯ ಸಂಖ್ಯೆಗಳ ಮೊತ್ತ, ಅವಿಭಾಜ್ಯ ಸಂಖ್ಯೆಗಳ ಅಂದ್ರೆ ಏನು ತಿಳ್ಕೋಬೇಕು ಮೊದಲು. ಸೊ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ರೆ ನೋಡಿ, ಅವಿಭಾಜ್ಯ ಸಂಖ್ಯೆ ಅಂದ್ರೆ ಮೊದಲು ತಿಳ್ಕೊಳ್ಳಿ. ಅವಿಭಾಜ್ಯ ಅಂದ್ರೆ ಒಂದು ಸಂಖ್ಯೆಯನ್ನು ನಾವು ಭಾಗಾಕಾರ ಮಾಡ್ತೇವಲ್ಲ, ಅದೇ ಸಂಖ್ಯೆಯಿಂದ ಭಾಗಾಕಾರ ಹೋಗಬೇಕು. ಮತ್ತು ಏನಾಗ್ತದೆ ಅಂದ್ರೆ ಮತ್ತು ಎರಡು ಅಪವರ್ತನಗಳನ್ನು ಹೊಂದಿರಬೇಕು. ಹೆಂಗಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ 1 × 1 ಒಂದೇ ಅದೇ ಸಂಖ್ಯೆಯಿಂದ ಭಾಗಾಕಾರ ಮಾಡುತ್ತೆ. 1 1 ನಾಳೆ ಎಷ್ಟು ಬಂತು? 1 ಬಂತು. ಒಂದೇ ಅಪವರ್ತನ. ಇದನ್ನ ನಾವು ಏನಂತೀವಿ ಅಂದ್ರೆ ಇದು ಅಪವರ್ತನವೂ ಅಲ್ಲ, ಇದು ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಲ್ಲ. ಆದರೆ ಎರಡನ್ನ ನೋಡೋಣ, ಅವಿಭಾಜ್ಯ ಸಂಖ್ಯೆ ಹೌದು ಅಲ್ಲ ಅಂತ ಕಂಡುಹಿಡಿಯೋಣ. ಅಂದ್ರೆ ಅದೇ ಸಂಖ್ಯೆಯಿಂದ ಭಾಗಾಕಾರ ಹೋಗ್ತದೆ. ಎರಡೊಂದು ಸಂಪೂರ್ಣ ಭಾಗ ಹೋಗ್ತದೆ. 1ರ ಮಗ್ಗೆಯಲ್ಲಿಯೂ ಅದ, 2ರ ಮಗ್ಗೆಯಲ್ಲಿಯೂ ಹೋಗ್ತದೆ. ಸೊ ಇವು ಎರಡು ಅಪವರ್ತನ ಬಂತಿಲ್ಲ. ಸೊ ಇದನ್ನ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೇವೆ. ಗೊತ್ತಾಯ್ತಾ? ಅವಿಭಾಜ್ಯ ಸಂಖ್ಯೆ ಅಂದ್ರೆ ಒಂದು ಸಂಖ್ಯೆಯನ್ನ ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡ್ತೇವೆ ಅದೇ ಸಂಖ್ಯೆಯಿಂದ ಭಾಗಾಕಾರ ಹೋಗಬೇಕು ಮತ್ತು ಉಳಿದ ಸಂಖ್ಯೆಯಲ್ಲಿ ಭಾಗಾಕಾರ ಹೋಗಿರಬಾರ್ದು ಮತ್ತು ಎರಡು ಅಪವರ್ತನಗಳನ್ನ ಹೊಂದಿರಬೇಕು. ಇದು ಏನಾಗ್ತದೆ ಅಂದ್ರೆ ಅಪವರ್ತನ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆಗಳು ಅಂತ ನಾವು ಹೇಳ್ಬೋದು. ಇನ್ನೊಂದು ಕ್ವಶನ್ ಕೇಳ್ಯಾರ, ಹಳೆಯದು ಟೀಚರ್ ನೌಕರಿಯಲ್ಲಿ. ಹೆಂಗಂದ್ರೆ ಒಂದು ಸಮ ಸಂಖ್ಯೆಯನ್ನು ಹೊಂದಿರುವ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದ್ರೆ 2. ನೆನಪಿರಲಿ, ಇದು ಅವಿಭಾಜ್ಯ ಸಂಖ್ಯೆಗಳು ಎಲ್ಲವೂ ಬೆಸ ಸಂಖ್ಯೆನ ಬರ್ತಾವೆ, ಬಟ್ 2 ಮಾತ್ರ ಸರಿ ಸಂಖ್ಯೆ. ನೆನಪಿರಲಿ ನಿಮಗೆ, ಸರಿ ಸಂಖ್ಯೆ ಹೌದು ಇಲ್ಲ? ಎಸ್, ಸರಿ. ಡೇಡ್ ಶಿಕ್ಷಕರ ಪರೀಕ್ಷೆ ಅಂತ ಬರ್ತದೆ, ಅಲ್ಲಿ ಕೇಳಿದ್ದು ನೆನಪಿರಲಿ. ಅವಿಭಾಜ್ಯ ಸಂಖ್ಯೆಯಲ್ಲಿ ಸರಿ ಸಂಖ್ಯೆಯನ್ನು ಹೊಂದಿರುವ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಅತಿ ಚಿಕ್ಕ ಸಂಖ್ಯೆ ಮತ್ತೊಂದು ಸರಿ ಸಂಖ್ಯೆಯಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂದ್ರೆ 2 ಅಂತ ಹೇಳಬೇಕಾಗ್ತದೆ. ನೆನಪಿರಲಿ, ಎಲ್ಲವೂ ಆಲ್ಮೋಸ್ಟ್ ಬರುವುದು ಅವಿಭಾಜ್ಯ ಸಂಖ್ಯೆಗಳಲ್ಲಿ ಆಲ್ಮೋಸ್ಟ್ ಇರುವುದು ಬೆಸ ಸಂಖ್ಯೆಗಳ ಬರ್ತಿರ್ತಾವೆ. ಸೊ ಇಲ್ಲಿ ಏನಾಗ್ತದೆ, ಸರಿ ಸಂಖ್ಯೆ 2 ಮಾತ್ರ ಬಂದಿರೋದು. ಸೊ ಈಗ ಮೊದಲ 10ರ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅಂತ ಕೇಳಿದ್ದಾರೆ. ಮೊತ್ತ ಅಂದ್ರೆ ಏನು? ಕೂಡಿಸುವುದು. ನೆನಪಿರಲಿ, ವ್ಯತ್ಯಾಸ ಅಂದ್ರೆ ಡಿಫರೆನ್ಸ್ ಅಂದ್ರೆ ಮೈನಸ್, ಗುಣಲಬ್ಧ ಅಂದ್ರೆ ಭಾಗಾಕಾರ, ಆಮೇಲೆ ಭಾಗಲಬ್ಧ ಅಂದ್ರೆ ಭಾಗಾಕಾರ. ನೆನಪಿರಲಿ, ಮೊತ್ತ ಅಂದ್ರೆ ಕೂಡಿಸುವುದು, ವ್ಯತ್ಯಾಸ ಅಂದ್ರೆ ಕಳೆಯುವುದು, ಗುಣಲಬ್ಧ ಅಂದ್ರೆ ಗುಣಾಕಾರ, ಭಾಗಾಕಾರ ಅಂದ್ರೆ ಭಾಗಲಬ್ಧ ಅಂದ್ರೆ ಭಾಗಾಕಾರ. ಸೊ ನಮ್ದು ಈ ಕ್ವಶನ್ ಏನದ, ಮೊತ್ತ ಅಂದ್ರೆ ಕೂಡಿಸುವುದು. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನನ್ನೋದು ಗೊತ್ತಾ? ಮೊದಲ 10 ಸಂಖ್ಯೆಗಳು ಯಾವುವು ನೋಡೋಣ. ನೆಕ್ಸ್ಟ್ ಫಸ್ಟ್ ಆಫ್ ಆಲ್ 2 ಬರ್ತದೆ. 1 ಯಾಕೆ ಬರೋದಿಲ್ಲ ಅಂದ್ರೆ ಹೇಳಿ, ಅದು 1ರ ಮಗ್ಗಿಯಲ್ಲಿ ಹೋಗ್ತದೆ, ಬಟ್ ಅದು 2 ಅಪವರ್ತನ ಹೊಂದಿರ್ಬೇಕು. ಸೊ ಈಗ 1 ಹೊಂದಿಲ್ಲ, 1 ಮಗ್ಗಿಯಲ್ಲಿ ಹೋಗ್ತದೆ. ಸೊ ಹಾಗಾದ್ರೆ ಇದನ್ನ ಅಲ್ಲ. ಓಕೆ, ನೆಕ್ಸ್ಟ್ 2ರಲ್ಲಿ ಮಗ್ಗಿಯಲ್ಲಿ ಹೋಗ್ತದೆ, 1ರಲ್ಲಿ ಹೋಗ್ತದೆ, ಮತ್ತು 3, ಆಮೇಲೆ 5, ಆಮೇಲೆ 7, ಆಮೇಲೆ 9 ಬರೋದಿಲ್ಲ, 11 ಬರ್ತದೆ, ಆಮೇಲೆ 13 ಬರ್ತದೆ, 17 ಬರ್ತದೆ, 18 ಇಲ್ಲ 19, ಆಮೇಲೆ 21 ಇಲ್ಲ 23, ಆಮೇಲೆ 27 ಇಲ್ಲ 29. ಸೊ ಇವು ಎಷ್ಟಾದ್ರು ನೋಡಿ, 1 2 3 4 5 6 7 8 9 10 ಅದಲ್ಲ. ಅವರಿಗೆ ಮೊದಲ 10ರ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. ಇವು ಅವಿಭಾಜ್ಯ ಸಂಖ್ಯೆಗಳು ಆಗಲ್ಲ. ಎಸ್, ಈಗ ಮೊತ್ತ ಅಂದ್ರೆ ಕೂಡಿಸುತ್ತೀವಿ, ಪ್ಲಸ್ ಹಾಕೋದು ನೋಡು ಎಷ್ಟಾಗ್ತದೆ ನೋಡಿ. 1 4 ಎಷ್ಟಾಯ್ತು? 129 ಆಯ್ತು. ಎಷ್ಟಾಯ್ತು? 129 ಆಯ್ತು. ಸೊ ನಿಮ್ದು ಮೊದಲ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟಾಗ್ತಂದ್ರೆ 127. ಸೊ ಹೀಗೂ ಕ್ವಶನ್ ಕೇಳ್ತಿರ್ತಾರ. ನೆನಪಿರಲಿ, ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು, ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು, ಪೂರ್ಣಾಂಕಗಳು ಅಂದ್ರೆ ಏನು. ಸೊ ಇವನ್ನೆಲ್ಲ ನೋಡ್ಕೋರಿ, ಮುಂದಿನ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ನಿಮ್ಮ ಆನ್ಸರ್ ಎಷ್ಟಾಗ್ತದೆ? 127.